ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ರಾಜ್ ರಕ್ಕಿ. ಎಲ್ಲರಿಗೂ ಶ್ರಾವಣ ಮಾಸದ ಮೊದಲನೇ ಶುಭ ಶನಿವಾರದ ಶುಭಾಶಯಗಳು. ಹೆಗ್ಗನಹಳ್ಳಿಯಲ್ಲಿರುವ ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ಫ್ಯಾಮಿಲಿ ಸಮೇತವಾಗಿ ಬಂದ್ವಿ. ತುಂಬಾ ರಶ್ ಇತ್ತು, ಆದರೂ ದೇವರ ದರ್ಶನ ಚೆನ್ನಾಗಾಯಿತು. ನೋಡಿ ಆ ಥರ ರಶ್ ಇದೆ. ಅದ್ರ ಜೊತೆ ಪಕ್ಕದಲ್ಲಿನೇ ಇವಾಗ 9 ವರ್ಷ ನಡೀತಾ ಇದೆ ನಡೆದಾಡುವ ದೇವರು ಅಂತಾರಲ್ಲ, ನೋಡಿ ಆ ಥರ ಇದೆ ಮೂರ್ತಿ. ಅಲ್ಲೇ ಅದರ ಮೂರ್ತಿ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡ್ತಾ ಇದ್ರೆ ತುಂಬ ಜನ. ಆಮೇಲೆ ಸುತ್ತಮುತ್ತಲು ಹಚ್ಚ ಹಸಿರು ತುಂಬಿದ ಮರ ಗಿಡಗಳು, ನವಗ್ರಹಗಳು, ಆಮೇಲೆ ಶನೇಶ್ವರ್ಗೆ ಏನಾದರೂ ದೀಪ ಹಚ್ಚೋದಾಯಿತು, ಏನೋ ಬೇಡ್ಕೊಳ್ಳಿ, ಅಲ್ಲೇ ಎಲ್ಲ ಇದೆ ದೇವ್ರ ಪಕ್ಕದಲ್ಲಿನೇ. ಬಂದರೆ ಒನ್ ಟೈಮ್ ನಿನ್ನ ಮಳೆ ಬಂದಕ್ಕೆ ಮಾತ್ರನೇ ಈ ಥರ ಕಾಣ್ತಾ ಇರೋದು. ತುಂಬಾ ಕ್ಲೀನಾಗಿ ಇದೆ. ಬಂದು ನೋಡಿ ಯಾವ ಥರ ಇದೆ. ಬಂದರೆ ನೀವು ಪ್ರದರ್ಶನ ಹಾಕ್ಬೋದು. ನೋಡಿ ತುಂಬಾ ಜನ ಬರ್ತಾರೆ, ಯಾವಾಗಲೂ ಜನ ಇದ್ದೇ ಇರ್ತಾರೆ. ಥರ ವಿಶಾಲವಾಗಿದೆ, ಯಾವ ತೊಂದರೆನೂ ಇಲ್ಲ. ಬಂದರೆ ಜನಗೆ ಕೂತ್ಕೊಳ್ಳೋಕ್ಕೆ ಜಾಗ ಇದೆ. ನೋಡಿ ಆ ಥರ ಭಕ್ತರು ಬರ್ತಾರೆ. ಆಮೇಲೆ ರೋಡ್ ಸೈಡು ಗೊತ್ತಾಗುತ್ತೆ, ಹೆಗ್ಗನಹಳ್ಳಿ ಕ್ರಾಸ್ ಅಲ್ಲೇ ನಿಯರೆಸ್ಟು. ಆಮೇಲೆ ಪಕ್ಕದಲ್ಲಿ ನಾಗ ಟೆಂಪಲ್, ನಿನ್ನೆ ಮನೇಲಿ ನಾಗ ಪೂಜೆ ಆಗಿದೆಯಲ್ಲ, ಅದಕ್ಕೆ ಈ ಥರ ಒನ್ ಟೈಮ್ ವಿಸಿಟ್ ಕೊಡಿ. ಥ್ಯಾಂಕ್ ಯು.